ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ 2025ರ ಪ್ರಶ್ನೆ ಪತ್ರಿಕೆ 2 ನಾವು ನೋಡ್ತಾ ಬಂದಿದ್ದೀವಿ. ಅದರಲ್ಲಿ ಈಗ ಈ ವಿಡಿಯೋದಲ್ಲಿ 34ನೇ ಕ್ವಶನನ್ನು ತಗೊಳ್ತಾ ಇದ್ದೀನಿ. ಒಂದು ಸಮಾಂತರ ಶ್ರೇಣಿಯ 8ನೇ ಪದವು 2ನೇ ಪದದ ಅರ್ಧದಷ್ಟಿದೆ. ಹಾಗೆಯೇ 11ನೇ ಪದವು 4ನೇ ಪದದ 3/1 ಒಂದು ಹೆಚ್ಚಾಗಿದೆ. ಹಾಗಾದರೆ ಆ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ 15ನೇ ಪದವನ್ನು ಕಂಡುಹಿಡಿಬೇಕು ಅನ್ನೋದಾದರೆ ನಾವು ಮೊದಲಿಗೆ ನಾವೇನು ಮಾಡಬೇಕು? ಮೊದಲನೇ ಪದ ಎ ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿ ಯನ್ನು ಕಂಡುಹಿಡ್ಕೋಬೇಕು. ಅವೆರಡೂ ಕಂಡುಹಿಡಿದ್ರೆ ಮಾತ್ರ ನಮಗೆ 15ನೇ ಪದವನ್ನು ಕಂಡುಹಿಡಿಯೋಕೆ ಬರುತ್ತೆ. ಈಗ ಅದನ್ನು ಏನು ಮಾಡೋಣ, ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿರ್ತಕ್ಕಂಥ ಅಂಶಗಳಿಂದ ನಾವು ತಗೋಬೇಕು. 8ನೇ ಪದ ಅಂದ ತಕ್ಷಣವೇ ಅದು A8. 8ನೇ ಪದವು 2ನೇ ಪದದ ಅರ್ಧದಷ್ಟಿದೆ. 2ನೇ ಪದದ ಅರ್ಧದಷ್ಟು ಅಂದರೆ 1/2 ಇಂಟು A2 ಆಯಿತು. ಅಲ್ಲಿ A8 ಅನ್ನೋದನ್ನ A+7D ಅಂದರೆ 8ರಾಗ ಒಂದು ಕಳೆದ್ರೆ 7 ಬರ್ತಕ್ಕಂಥದ್ದು. ಹಾಗೆಯೇ A2 ಅಂತಂದು ಹೇಳಿದರೆ A+D, ಯಾಕೆಂದರೆ 2ರಾಗ ಒಂದು ಕಳೆದ್ಬಿಟ್ರೆ ನಮಗೆ ಸಿಗುತ್ತೆ /2. ಅಲ್ಲಿಗೆ ನಾವು ಓರೆ ಗುಣಾಕಾರ ಮಾಡಿದರೆ 2A + 14D = A+D ಆಯಿತು. ಅಲ್ಲಿಗೆ 2A - A D ಇದೆ. D ಈ 14ನ್ನು ಈ ಕಡೆ ತಗೊಂಬಂದರೆ -14D ಆಯಿತು. A = -13D ಆಯಿತು. ಇದನ್ನು 1ನೇ ಈಕ್ವೇಷನ್ ಅಂತ ತಗೊಳ್ಳೋಣ. ಎರಡನೇದು 11ನೇ ಪದ ಅಂತಂದು ಹೇಳಿದರೆ A11 = 4ನೇ ಪದದ 3/1 4ನೇ ಪದ 3/1 ಅಂದರೆ 1/3 A4 ಎಷ್ಟು ಜಾಸ್ತಿ ಇದೆ? 1/1 ಒಂದು ಹೆಚ್ಚಾಗಿದೆ +1. ಅದನ್ನು ನಾವು ಬಿಡಿಸ್ಕೊಂಡ್ರೆ A+10D = A4 ಅಂದರೆ A+3D ಎಷ್ಟಿದೆ? 3 +1. ಅಲ್ಲಿಗೆ A+10D ಲಾಸ ತಗೊಂಡ್ಬಿಟ್ರೆ 3A +3D +3 ಆಯಿತು. ಅಲ್ಲಿಗೆ ಓರೆ ಗುಣಾಕಾರ ತಗೊಂಡ್ರೆ 3A +30D = A+3D +3 ಆಯಿತು. ಈಗ ಇದು A ಈ ಕಡೆ ಬಂದರೆ 3A - A ಇದು 3D -30D +3. ಅಲ್ಲಿಗೆ ನಮಗೇನು ಸಿಗುತ್ತೆ? 2A = 3 -30ರಾಗೆ 3 ಕಳೆದು ಬಿಟ್ಟರೆ 27D ಆಯಿತು. ಇಲ್ಲಿ A ಇದೆ, A = -13D ಹಾಗಾಗಿ 2 × A ಬದಲಿ -13D ಹಾಕೋಣ. ಯಾಕೆಂದರೆ ನಮಗೆ 1ರ ಚರಾಕ್ಷರದ ಬೆಲೆ ಸಿಗುತ್ತೆ. 3 - 27D ಅಲ್ಲಿಗೆ -26D 3 - 27D ಆಯಿತು. ಅಲ್ಲಿಗೆ ಏನು ಮಾಡ್ಬೋದು? 26 ಅಂದರೆ ಈ ಕಡೆಗೆ ತೊಗೊಂಬಂದರೆ 27ರಾಗಿದ್ದದ್ದು 26 ಕಳೆದ್ರೆ D ಆಗುತ್ತೆ. ಉಳಿತಕ್ಕಂಥದ್ದು 3 ಉಳಿಯುತ್ತೆ. ಅಂದರೆ D ಬೆಲೆ ನಮಗೆ 3 ಸಿಕ್ತು. ಹಾಗಾದರೆ A ಬೆಲೆಗೆ ಏನು ಮಾಡೋಣ? D ಬೆಲೆನ ಹಾಕಿಬಿಡೋಣ. ಆವಾಗ ನಮಗೆ ಬೆಲೆ ಸಿಗುತ್ತೆ. A = -13 D ಬದಲಿ 3 -39 A = -39 ಬರ್ತಕ್ಕಂಥದ್ದು.
ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥ ಬೆಲೆ ಯಾವುದು? ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ನಾವು ತಗೊಳ್ಳೋದಾದರೆ ನಾವು ಏನು ಕಂಡುಹಿಡ್ಕೋಬೇಕು? 15ನೇ ಪದವನ್ನು ಕಂಡುಹಿಡಿಬೇಕು. 15ನೇ ಪದ ಕಂಡುಹಿಡಿಬೇಕು ಅನ್ನೋದಾದರೆ A15 is equal to A minus 39 plus 15 minus 1 D ಬೆಲೆ 3 is equal to minus 39 plus 14 ಇಂಟು 3 ಅಲ್ಲಿಗೆ ಏನು ಬರುತ್ತೆ? ಮೈನಸ್ 39 ಪ್ಲಸ್ 14 ಮೂರಲೆ 42. A15 ಇಸ್ ಈಕ್ವಲ್ ಟು ಕಳೆದ್ರೆ 12ರ 9 ಕಳೆದ್ರೆ 3 ಬರ್ತಕ್ಕಂಥದ್ದು. ಅಂದರೆ A15ನ ಬೆಲೆ ನಮಗೆ 3 ಆಗಿರ್ತಕ್ಕಂಥದ್ದು. ಇದು 32ನೇ ಲೆಕ್ಕದಲ್ಲಿ ಫಸ್ಟ್ನೇದಾಗಿರ್ತಕ್ಕಂಥ 34ರಲ್ಲಿ ಇದು ಬರ್ತಕ್ಕಂಥದ್ದು. ಇದರಲ್ಲಿ ಚಾಯ್ಸ್ ಕೊಟ್ಟಿದ್ದಾನೆ 37 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳ ಮೊತ್ತ 225 ಹಾಗೂ ಕೊನೆಯ 3 ಪದಗಳ ಮೊತ್ತ 429 ಆಗಿದೆ. ಹಾಗಾದರೆ ಈ ಶ್ರೇಣಿಯನ್ನು ಕಂಡು ಹಿಡಿಯಿರಿ ಅಂತಂದೇಳಿ ಕೊಟ್ಟಿದ್ದಾನೆ. ನೋಡೋಣ. ಇಲ್ಲಿ ಮಧ್ಯದ ಪದವನ್ನು ತಗೊಳ್ಳೋದಾದರೆ ಮಧ್ಯದ ಪದ ಕೊಟ್ಟಿರ್ತಕ್ಕಂಥದ್ದು n+1/2. 37 ಪದಗಳಿದ್ದಾವೆ. 37 + 1/2 ಅಲ್ಲಿಗೆ 38/2 ಆಯಿತು. ಈಸ್ ಈಕ್ವಲ್ ಟು 2ರಿಂದ ಭಾಗಿಸಿದರೆ 2 1 2 9 19ನೇ ಪದ ಸಿಕ್ತು. ಅಲ್ಲಿಗೆ ಮಧ್ಯದ 3 ಪದಗಳನ್ನು ತಗೊಳ್ಳೋದಾದರೆ ಮಧ್ಯದ 3 ಪದಗಳು ಯಾವ್ಯಾವುದು ಬರುತ್ತೆ ನಮಗೆ? A18, A19 ಹಾಗೂ A20 ಆಗಿರ್ಬೋದು. ಇಲ್ಲಿಗೆ A18 ಮೊತ್ತ ಇರ್ತಕ್ಕಂಥದ್ದು A18 ಪ್ಲಸ್ A19 ಪ್ಲಸ್ A20 ಇಸ್ ಈಕ್ವಲ್ ಟು 225. ಅಲ್ಲಿಗೆ ನಾವು ಇದನ್ನು ಬಿಡಿಸ್ಕೊಂಡ್ರೆ A+17D A+18D A+19D ಇಸ್ ಈಕ್ವಲ್ ಟು 225. ಮೂರು ಎ ಇದ್ದಾವೆ. 3A ಕೂಡ್ಕೊಳ್ಳೋಣ. ಅಲ್ಲಿಗೆ 17 18 19 ಕೂಡಿದರೆ 54D ಆಯಿತು. 225. ಅಲ್ಲಿಗೆ 3ರಿಂದ ನಾವು ಭಾಗಿಸ್ಕೊಂಡ್ರೆ 3 1 3 A 3 1 ಹಾಗೆಯೇ 2 ಉಳಿತು. 3 8 24 ಇಸ್ ಈಕ್ವಲ್ ಟು 3 7 21 3 5. ಇದನ್ನು ನಾವು 1 ಅಂತ ತಗೊಳ್ಳೋಣ. ನೆಕ್ಸ್ಟ್ ಕೊನೆಯ 3 ಪದಗಳು. ಕೊನೆಯ 3 ಪದಗಳನ್ನು ತಗೊಳ್ಳೋದಾದರೆ ಕೊನೆಯ 3 ಪದಗಳು ಯಾವುದಿದ್ದಾವೆ? A35 A36 ಕೊನೆಯ ಪದ A37. ಈ ಮೂರನ್ನು ನಾವು ಕೂಡಿಕೊಂಡ್ರೆ A35 A36 A37 ಪ್ಲಸ್ ಇಸ್ ಈಕ್ವಲ್ ಟು 429. ಅಲ್ಲಿಗೆ A34D A35D A36D ಇಸ್ ಈಕ್ವಲ್ ಟು 429. ಅಲ್ಲಿಗೆ 3A ಪ್ಲಸ್ 34 35 36 105D ಇಸ್ ಈಕ್ವಲ್ ಟು 429. ಅಲ್ಲಿಗೆ 3ರಿಂದ ನಾವು ಭಾಗಿಸ್ಕೊಂಡ್ರೆ A 3 3 9 3 5 3 1 ಹಾಗೆಯೇ 3 4 3 3 ಇದನ್ನು 2 ಅಂತ ಇಟ್ಕೊಳ್ಳೋಣ. ಈಗ 1 ಮತ್ತು 2 ಸುಲಭೀಕರಿಸಿದರೆ 1 ಮತ್ತು 2ರಿಂದ A ಪ್ಲಸ್
75 ಡಿ 143 ಹಾಗೆಯೇ ಎ ಪ್ಲಸ್ 18 ಡಿ 75 ಕಳೆದು ಬಿಟ್ರೆ ಅಲ್ಲಿಗೆ ಮೈನಸ್ 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 ಎ ಕ್ಯಾನ್ಸಲ್ ಉಳಿದಿದ್ದು 35ರಾಗ 18 15ರಾಗ 8 ಹೋದರೆ 7 ಡಿ ಅಲ್ಲಿಗೆ 2ರಾಗ 1 ಕಳೆದ್ರೆ 1 ಇದರಲ್ಲಿ 13ರಾಗ 5 ಕಳೆದ್ರೆ 8 13ರಾಗ 7 ಕಳೆದ್ರೆ 6 ಅಲ್ಲಿಗೆ ನಮಗೆ ಬೆಲೆ ಏನು ಸಿಗುತ್ತೆ ಡಿ ಈಸ್ ಈಕ್ವಲ್ ಟು 68/17 17 4 68 ಡಿ ಈಸ್ ಈಕ್ವಲ್ ಟು 4 ಆಯಿತು. ಅದರಲ್ಲಿ ಯಾವುದಾದ್ರೂ ಒಂದು ಬೆಲೆಗೆ ನಾವು ಎ ಬೆಲೆಯನ್ನು ಕಂಡುಹಿಡ್ಕೋಬಹುದು. ಎ ಪ್ಲಸ್ 18 ಡಿ ಇಸ್ ಈಕ್ವಲ್ ಟು 75 ಎ ಪ್ಲಸ್ 18 ಡಿ 4 75 ಅಲ್ಲಿ ಎ ಪ್ಲಸ್ 8 32 7 72 75 ಎ ಇಸ್ ಈಕ್ವಲ್ ಟು 75 ಈ ಕಡೆಗೆ ಬಂದರೆ 72 ಎ ಇಸ್ ಈಕ್ವಲ್ ಟು 3 ಎ ಬೆಲೆ 3 ಆಯಿತು ಡಿ ಬೆಲೆ 4 ಆಯಿತು. ಹಾಗಾದರೆ ಸಮಾಂತರ ಶ್ರೇಣಿ ಎ ಪ್ಲಸ್ ಡಿ ಎ ಪ್ಲಸ್ 2ಡಿ ಇದು ನಮಗೆ ಬೇಕಾಗಿರ್ತಕ್ಕಂಥ ಸಮಾಂತರ ಶ್ರೇಣಿ. ಅಲ್ಲಿಗೆ ಎ ಬೆಲೆ 3 ಪ್ಲಸ್ ಡಿ ಬೆಲೆ 4 3 ಪ್ಲಸ್ 2 ಇಂಟು 4 ಅಲ್ಲಿಗೆ 3 7 4 2 8 3 11 ಈ ರೀತಿಯಾಗಿ ನಮಗೆ ಸಿಗ್ತಕ್ಕಂಥದ್ದು ಇದು ಸಮಾಂತರ ಶ್ರೇಣಿಯ ಪದಗಳು ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ನು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ನಕ್ಷೆಯ ಸಹಾಯದಿಂದ 2x + y = 6 x + y = 4 ಅಲ್ಲಿಗೆ 2x + y = 6 ಅಂದರೆ ಆ ಈಕ್ವೇಷನನ್ನು ನಾವು ಈ ಥರ ಬರ್ಕೋಬೋದು 2x + y = 6 y = 6 2x ಈ ಕಡೆ ಬಂದರೆ -2x ಆಯಿತು. ಅಲ್ಲಿಗೆ ಬೆಲೆಯನ್ನು ನಾವು ಹಾಕ್ಕೊಳ್ಳೋದಾದರೆ x y 0 ಹಾಕಿದರೆ 6 ಬರುತ್ತೆ, 2 ಹಾಕಿದರೆ 2 4 6 4 ಕಳೆದ್ರೆ 2 ಬಂತು. ನೆಕ್ಸ್ಟ್ ಬಂತು 3 ಹಾಕಿದರೆ 3 2 6 6 ಕಳೆದ್ರೆ 0. ಇದು ಮೊದಲನೇ ಈಕ್ವೇಷನ್ನು. ಎರಡನೇ ಈಕ್ವೇಷನ್ನು x + y = 4 ಇದನ್ನು ನಾವು ಇಂಪ್ಲೈಸ್ y = ಏನು ಬರೀಬೋದು 4 - x ಇದನ್ನು ನಾವು ಕೋಷ್ಟಕ ಬರ್ಕೊಂಡ್ರೆ ಎಕ್ಸು ವೈ ಏನು ಬರುತ್ತೆ 0 ಹಾಕಿದರೆ 4 ಆಯಿತು, 2 ಹಾಕೋಣ 2 ಬರುತ್ತೆ, 3 ಹಾಕೋಣ 1 ಬರುತ್ತೆ. ಅಲ್ಲಿಗೆ ಮೊದಲನೇ ಈಕ್ವೇಷನ್ನಲ್ಲಿ ನಮಗೆ ಬರ್ತಕ್ಕಂಥ ಬೆಲೆಗಳು 0 6 ಹಾಗೆಯೇ 2 2 3 0 ಇದರಲ್ಲಿ 0 4 2 2 ಹಾಗೆಯೇ 3 1 ಇವು ನಮಗೆ ಬರ್ತಕ್ಕಂಥ ಬೆಲೆಗಳಾಗಿರ್ತಕ್ಕಂಥದ್ದು. ಇವನ್ನ ನಾವು ನಕ್ಷೆಯಲ್ಲಿ ಗುರುತು ಮಾಡಿದಾಗ ನಮಗೆ ಎರಡೂ ಕೂಡ ಛೇದಿಸಿರ್ತಕ್ಕಂಥ ಬಿಂದುಗಳು ಯಾವುದು ಬರ್ತಕ್ಕಂಥದ್ದು 2 2 ಮತ್ತು 2 2ರಲ್ಲಿ ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಸಿಗುತ್ತೆ. x = 2 ಆಗುತ್ತೆ, y = ಕೂಡ 2 ಆಗುತ್ತೆ. ಅದನ್ನು ತಗೊಂಡ್ರೆ ಇದರಲ್ಲಿ y ಬೆಲೆಯನ್ನು ನಾವು ತಗೋಬಹುದು. ಈ ಬೆಲೆಯನ್ನು ನಾವು ತಗೊಂಡಂದಾದರೆ x ಬೆಲೆ ಮತ್ತು y ಬೆಲೆಯನ್ನು ಇಟ್ಕೋಬಹುದು. ಮೊದಲನೇದು 2x + y = 6 ಈ ಬೆಲೆಯನ್ನು ನಾವು ತಗೊಂಡ್ರೆ ನಮಗೆ ಈ ಸಮೀಕರಣ ಸಿಗ್ತಕ್ಕಂಥದ್ದು.
ಹಾಗೆಯೇ ಇನ್ನೊಂದು ಬೆಲೆ ಆಗಿರ್ತಕ್ಕಂಥದ್ದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 4. ಈ ಬೆಲೆಗೆ ನಾವು ತಗೊಂಡಿರ್ತಕ್ಕಂಥ ಬೆಲೆ ಏನಿದೆಯೋ ಆ ಬೆಲೆಗಳು ಸಿಗ್ತಕ್ಕಂಥದ್ದು. ಇದು ನಮಗೆ ಎರಡು ಸಿಗ್ತಕ್ಕಂಥದ್ದಾಗಿರುತ್ತೆ. ಅಲ್ಲಿಗೆ ಇಲ್ಲಿ ಪಾಯಿಂಟ್ಸು ನಮಗೆ 2 ಎಕ್ಸಿನ ಬೆಲೆ 2, ವೈನ ಬೆಲೆ 2. ಹಾಗೆಯೇ ಇದರ ಈಕ್ವೇಷನನ್ನು ನಾವು ತಗೊಂಡ್ರೆ ಇದರ ಈಕ್ವೇಷನ್ ಇರ್ತಕ್ಕಂಥದ್ದು ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು 4 ಆಗಿರ್ತಕ್ಕಂಥದ್ದು. ಹಾಗೆಯೇ ಈ ಬೆಲೆಯನ್ನು ನಾವು ತಗೊಂಡ್ರೆ ಇದರಲ್ಲಿ ಬೆಲೆಯನ್ನು ನಾವು ತಗೋಬೋದು. ಎರಡು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 6 ಆಗಿರ್ತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದು. ಈ ಪಾಯಿಂಟ್ಸ್ಗಳನ್ನು ನಾವು ತಗೋಬೋದು. 2x ಪ್ಲಸ್ ವೈ ಈಸ್ ಈಕ್ವಲ್ ಟು 6 ಅಂತಕ್ಕಂಥದ್ದು ಸಿಗುತ್ತೆ. ಇದು ಈ ಈಕ್ವೇಷನ್ನಿಂದ ಬರ್ತಕ್ಕಂಥದ್ದು. ಪಾಯಿಂಟ್ಸನ್ನು ನಾವು ತಗೊಳ್ಳೋದಾದರೆ ಪಾಯಿಂಟ್ಸು 0, 4 ಹಾಗೆಯೇ 2, 2 ಹಾಗೆಯೇ 4, 0 ನಮಗೆ ಯಾವ್ಯಾವ ಪಾಯಿಂಟ್ಸ್ಗಳು ಬೇಕೋ ಆಯಾ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಆಲ್ರೆಡಿ ತಗೊಂಡಿದ್ದೀವಿ. ಇದೇ 0, 6 ಇಲ್ಲಿ ಬರ್ತಕ್ಕಂಥದ್ದು ಯಾವುದು 0, 6 ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ 2, 2 ನಮಗೆ ಎಕ್ಸಿನ ಬೆಲೆ ವೈನ ಬೆಲೆ ಆಗಿರ್ತಕ್ಕಂಥದ್ದು. ಈ ಥರ ನಮ್ಮದು ನಕ್ಷೆ ಬರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಇದುವರೆಗೂ ಕೂಡ ಈ 3 ಲೆಕ್ಕಗಳನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ